ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಶಾಂತ್ ಸಂಸ್ಕೃತಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 37. ನೀನು ತುಂಬ ಸ್ವೀಟ್ ಆಗಿದ್ದೀಯಾ, ತಿಂದಷ್ಟು ತಿನ್ನಬೇಕು ಅನಿಸೋ ಸ್ವೀಟ್ ಇದು. ಅವನು ಅವಳ ತುಟಿಗಳತ್ತ ಬಾಗಿದ. ಸಂಸ್ಕೃತಿಗೆ ಒಮ್ಮೆಲೆ ಮೈ ರೋಮಾಂಚನವಾಗಿತ್ತು. ಅವಳ ಮೈಯಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಿಸಿದಂತಾಯಿತು. ಏನಾಯಿತು? ತುಂಟತನದಿಂದ ಅವಳನ್ನು ಪ್ರಶ್ನಿಸಿದ. ಸುಶಾಂತ್ ತನ್ನ ಮುಖವನ್ನು ಸಂಸ್ಕೃತಿಯ ಕೆನ್ನೆಯ ಬಳಿ ತಂದಾಗ ಅವಳು ಗಟ್ಟಿಯಾಗಿ ಕಿರುಚಿದಳು. ಮದುವೆ ಆದರೂ ನೀನು ನನ್ನ ಕೈಗೆ ಸಿಗೋದೇ ಅಪರೂಪ ಆಗೋದಿ. ನಾನು ಮಲಗಿ ಅರ್ಧ ಗಂಟೆ ಮೇಲಾಗಿತ್ತು ನೀನು ಬರುವಾಗ. ಅಷ್ಟೊತ್ತು ಅಲ್ಲಿ ಏನು ಮಾಡ್ತಿದ್ದೆ? ಏನು ಕೆಲಸ ಇತ್ತು ನಿಂಗಲ್ಲಿ? ನಿನಗೋಸ್ಕರ ಕಾದು ಕಾದು ಸಾಕಾಗಿತ್ತು ನನಗೆ. ಅದು ಅಡಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆಗೆ ಮೊಸರಿಗೆ ಅಂತ ಹಾಲಿಗೆ ಹೆಪ್ಪು ಹಾಕೋ ಕೆಲಸ ಇತ್ತು. ಯಾಕೆ? ನಾಳೆ ನಂದಿನಿ ಮಿಲ್ಕ್ ಬೂತ್ ಎಲ್ಲ ಕ್ಲೋಸ್ ಅಂತ ವಿಚಾರಿಸಿದ. ರೆಡಿ ಮೊಸರು ಸಿಗುವಾಗ ಇವಳೇಕೆ ಹೆಪ್ಪು ಹಾಕುತ್ತಾಳೆ ಎಂಬ ಅರ್ಥದಲ್ಲಿ ಕೇಳಿದ್ದ ಸುಶಾಂತ್. ಅದು ಹಾಗಲ್ಲ, ನನಗೆ ಮನೆಯಲ್ಲಿ ಮಾಡಿರೋ ಮೊಸರು ಬೇಕು, ಅದಕ್ಕೆ. ಸಾರಿ, ನಾನು ಯಾರತ್ರನೂ ಕೇಳಿಲ್ಲ. ಅದಕ್ಕೆ ಸಾರಿ ಯಾಕೆ ಕೇಳ್ತೀಯ? ಇದು ನಿನ್ನ ಮನೆ ಅಲ್ವಾ? ನಿಂಗೇನು ಬೇಕೋ ಅದನ್ನು ಮಾಡೋಕೆ ಯಾರ ಅಪ್ಪಣೆ ಅಗತ್ಯವೂ ಇಲ್ಲ. ಇಲ್ಲಿ ಯಾರೂ ಅಡ್ಡಿ ಬರಲ್ಲ. ಮತ್ತು ಯಾರತ್ರನೂ ಕೇಳುವುದು ಬೇಡ. ಹಾಲಿಗೆ ಹೆಪ್ಪು ಹಾಕೋಕೆ ಅಷ್ಟೊತ್ತು ಬೇಕಾ ನಿಂಗೆ? ಹಸುವಿನ ಹಾಲು ಕರೆದು ತಂದು ಕಾಯಿಸಿ ಹೆಪ್ಪು ಹಾಕಿದಷ್ಟು ಸಮಯ ಆಗೋಗಿತ್ತು. ಅದು ಹಾಲು ಫ್ರಿಜ್ಜಲ್ಲಿತ್ತಲ್ಲ, ನಾರ್ಮಲ್ ಟೆಂಪರೇಚರಿಗೆ ಬರೋಕೆ ಟೈಮ್ ಆಯಿತು. ಇಲ್ಲಾಂದರೆ ಹೆಪ್ಪು ಸರಿಯಾಗಲ್ಲ, ಮೊಸರು ಸರಿಯಾಗಿ ಬರಲ್ಲ. ನನಗೆ ಸ್ವೀಟ್ ಮೊಸರು ಬೇಕು, ಹುಳಿ ಇದ್ದರೆ ಸೇರಲ್ಲ. ಈ ಟ್ರೈನಿಂಗ್ ಎಲ್ಲ ಸುಹಾಸಿನಿ ಆಂಟಿದ. ಅವನು ಸುಹಾಸಿನಿಯವರನ್ನು ಎದುರಿನಿಂದ ಅತ್ತೆ ಎಂದು ಕರೆಯುತ್ತಿದ್ದ. ಹಿಂದಿನಿಂದ ಅಭ್ಯಾಸ ಬಲದಿಂದ ಆಂಟಿ ಎಂದೇ ಹೇಳುತ್ತಿದ್ದ. ಅಡಿಗೆ ಎಲ್ಲ ಚೆನ್ನಾಗಿ ಕಲಿತುಕೊಂಡು ಬಂದಿದ್ದೀಯಾ ಅನ್ನು. ಮತ್ತೆ ಆಭಾಸ ಆಗಬಾರ್ದಲ್ಲ ಅಂತ ಮನೆ ಕೆಲಸ ಎಲ್ಲ ಅಮ್ಮ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನನ್ನ ಮೇಲೆ ಯಾವಾಗಿಂದ ಪ್ರಯೋಗ ಸ್ಟಾರ್ಟ್ ಮಾಡ್ತೀಯಾ? ನೀನು ಮಾಡಿದ್ದು ಧೈರ್ಯವಾಗಿ ತಿನ್ನಬಹುದು ತಾನೆ? ಅಥವಾ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ತಿನ್ನಬೇಕಾ? ಅವಳನ್ನು ರೇಗಿಸಿದ. ಅವನು ಹಾಗೆ ಹೇಳಿದ್ದು ಅವಳಿಗೆ ಇಷ್ಟವಾಗಲಿಲ್ಲ. ಮತ್ತೆ ಆವತ್ತು ನಾನು ಮಾಡಿದ್ದ ಆಲೂ ದಮ್ ಬಿರಿಯಾನಿ 2 ಸಲ ಹಾಕ್ಕೊಂಡು ತಿಂದಿದ್ಯಾರೋ? ತುಂಬ ಚೆನ್ನಾಗಿ ಮಾಡಿದ್ಯಾ, ನಿಂಗೇನು ಕೊಡಲಿ ಅಂತ ನನ್ನ ಹತ್ರ ಬಂದಿದ್ದು? ಮರೆವು ದೇವರು ನಮಗೆ ಕೊಟ್ಟಿರೋ ವರ ಹೌದು, ಆದರೆ ಇಷ್ಟು ಮರೆವು ಒಳ್ಳೆಯದಲ್ಲ ಸಾಹೇಬ್ರೆ. ನಿಮಗೆ ನಾಳೆ ದಿನ ನಾನು ನಿಮ್ಮ ಹೆಂಡತಿ ಅನ್ನೋದು ಮರೆತು ಹೋದರೆ ನನಗೆ ಕಷ್ಟ ಆಗುತ್ತೆ. ನಾನು ಮಾಡಿರೋ ಅಡುಗೆ ಇಷ್ಟ ಆಗದೆ ಇದ್ದರೆ ನೀವು ತಿನ್ನೋದೇ ಬೇಡ, ನಿಮಗೆ ಕೊಡೋದೇ ಇಲ್ಲ. ನಿಮಗೆ ಬೇಕಾಗಿರೋದು ಸವಿತಾ ಆಂಟಿ ಮಾಡಿಕೊಡ್ತಾರೆ, ಅದನ್ನೇ ತಿನ್ನಿ. ಅವರ ಮನೆಯ ಅಡುಗೆ ಯಾಕೆ ಮಾಡಿಕೊಡುತ್ತಾಳೆ ಎಂದು ಹೇಳಿದ್ದಳು ಸಂಸ್ಕೃತಿ ಮುನಿಸಿನಿಂದ ಹೇಳಿದಳು. ಒಂದು ಪುಟ್ಟ ಫ್ಯಾಮಿಲಿಗೆ ಸಾಕಾಗುವಷ್ಟು ಅಡಿಗೆ ಮಾಡಲು ಬರುತ್ತಿತ್ತು ಅವಳಿಗೆ. ತುಂಬ ಜನರಿಗೆ ಮಾಡಿ ಅಭ್ಯಾಸ ಇರಲಿಲ್ಲ. ನಿನ್ನಡಿಗೆ ನನಗೆ ಇಷ್ಟಾನೇ. ಕೋಪ ಮಾಡಿಕೊಂಡ್ರೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ, ನನ್ನ ಕಣ್ಣಿಗೆ ಹಬ್ಬ ಆಗುತ್ತೆ, ಅದಕ್ಕೆ ನಿನ್ನ ರೇಗಿಸೋದು. ಸುಹಾಸಿನಿ ಆಂಟಿ ಅಡಿಗೆ ನನಗೆ ತುಂಬ ಇಷ್ಟ. ನೀನು ಅವರಿಂದ ಟ್ರೈನಿಂಗ್ ತಗೊಂಡಿದ್ದಿ ಅಂದಮೇಲೆ ನೀನು ಚೆನ್ನಾಗಿ ಮಾಡ್ತೀಯಾ ಬಿಡು. ನೀನು ಮಾಡಿರುವ ಅಡಿಗೆ ನೀನೇ ನಿನ್ನ ಕೈಯಾರೆ ತಿನ್ನಿಸ್ಬೇಕು ನನಗೆ. ನೀನು ನನ್ನ ಹೆಂಡತಿ ಅಂತ ನೆನಪಿಟ್ಟುಕೊಳ್ಳೋ ಹಾಗೆ ಏನಾದರೂ ಸ್ವೀಟಾಗಿ ಕೊಡು ನನಗೆ, ಆಗ ನೆನಪಿಟ್ಕೋತೀನಿ. ಅವನು ಪ್ರೀತಿಯಿಂದ ಅವಳನ್ನು ಅಪ್ಪಿಕೊಂಡು ಅವಳ ಕೆನ್ನೆಯನ್ನು ಮುದ್ದಿಸಿದ. ನೀನು ಹುಟ್ಟಿರೋದೇ ನನಗಾಗಿ ಅನಿಸುತ್ತೆ. ನೀನು ತುಂಬ ಸ್ವೀಟಾಗಿದ್ದೀಯಾ, ತಿಂದಷ್ಟು ತಿನ್ನಬೇಕು ಅನ್ನಿಸೋ ಸ್ವೀಟ್ ಇದು. ಅವನೀಗ ಅವಳ ತುಟಿಗಳತ್ತ ಬಾಗಿದ. ಸಂಸ್ಕೃತಿಗೆ ಒಮ್ಮೆಲೆ ಮೈ ರೋಮಾಂಚನವಾಗಿತ್ತು. ಅವಳ ಮೈಯಲ್ಲಿ ಹೈ ವೋಲ್ಟೇಜ್ ವಿದ್ಯುತ್ ಪ್ರಸರಿಸಿದಂತಾಯಿತು. ಅವಳ ದೇಹದಲ್ಲಾದ ವ್ಯತ್ಯಾಸ ಅವನಿಗೂ ಅರಿವಾಗಿತ್ತು. ಅವಳು ಲೈಟ್ ಆಫ್ ಮಾಡಿದಳು. ಏನಾಯಿತು? ತುಂಟತನದಿಂದ ಅವಳನ್ನು ಪ್ರಶ್ನಿಸಿದ. ಸಂಸ್ಕೃತಿ ರಂಗೇರಿದ್ದಳು, ನಾಚಿಕೊಂಡಿದ್ದಳು. ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಅವನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾ ಹೇಳಿದ, ಈಗಲೇ ನನ್ನ ಕೈಗೆ ಫ್ರೀಯಾಗಿ ಸಿಕ್ಕಿರೋದು ನೀನು. ಮದುವೆ ಆದಮೇಲೆ ಮೇಡಮ್ ತುಂಬ ಬ್ಯುಸಿಯಾಗಿ ಬಿಟ್ಟಿದ್ದೀರಿ, ಅದ್ಯಾಕೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ಓಡಾಡ್ತೀಯಾ? ಇಂದು ಬೆಳಗ್ಗೆ ರೂಮಿನಿಂದ ಹೊರಗೆ ಹೋದ ಬಳಿಕ ಈಗಲೇ ಅವನಿಗೆ ಅವಳು ಬಿಡಿಯಾಗಿ ಸಿಕ್ಕಿದ್ದು. ಆ ಬಗ್ಗೆ ಅವನಿಗೆ ಅಸಮಾಧಾನವಿತ್ತು. ಬೆಳಗ್ಗೆ ಬೇಗ ಎದ್ದು ಹೋಗ್ತೀಯಾ, ರಾತ್ರಿ ಲೇಟಾಗಿ ಬರ್ತೀಯಾ? ಮದುವೆಗಿಂತ ಮೊದಲು ಆದರೆ ನಾನು ಬಂದ ತಕ್ಷಣ ನನ್ನ ಹತ್ರನೇ ಅಂಟಿಕೊಂಡು ಕೂತ್ಕೋತಿದ್ದೆ. ಮದುವೆ ಆದಮೇಲೆ ಅದೂ ಇಲ್ಲ. ಆಗ ನಿಮ್ಮ ಹತ್ರ ಬಂದು ಕೂತ್ರೆ ಫೆವಿಕಾಲ್ ತಂದು ಅಂಟಿಸ್ಲಾ ಅಂತ ಕೇಳ್ತಿರ್ಲಿಲ್ವಾ ನೀವು? ಅದಕ್ಕೆ ಬೇಡ ಅಂತ ದೂರನೇ ಇದ್ದೀನಿ. ಆಗ ಅದು ತಪ್ಪು ಅಂತ ಹೇಳ್ತಾ ಇದ್ರಿ, ಈಗ ಇದು ತಪ್ಪು ಅಂತ ಹೇಳ್ತೀರಿ. ನಾನೇನು ಮಾಡಲಿ? ಪ್ರಶ್ನಿಸಿದಳು ಅವನನ್ನು. ಕ್ಯಾರಿ ಫಾರ್ವರ್ಡ್ ಮಾಡೋದು ನಿನ್ನ ಅಭ್ಯಾಸ. ನೀನು ಹಳೆಯದನ್ನೆಲ್ಲ ನೆನಪಿಟ್ಕೋತೀಯ. ಅದು ನಿನ್ನ ರೇಗಿಸೋಕೆ ಅಂತ ಹೇಳಿದ್ದಷ್ಟೇ. ನಾಳೆ ಹೇಗೂ ಭಾನುವಾರ, ಯಾವುದೇ ಅರ್ಜೆಂಟ್ ಕೆಲಸ ಏನೂ ಇಲ್ಲ. ಲೇಟಾಗಿ ಹೇಳೋಣ. ನಿನ್ನನ್ನು ಅಪ್ಕೊಂಡು ಮಲಗಿ ಬೆಳಗಿನ ಸಕ್ಕರೆ ನಿದ್ದೆ ಸವಿಬೇಕು ಅನ್ನೋ ಆಸೆ ನನಗೆ.
ಮತ್ತೆ ಸುಹಾಸಿನಿ ಆಂಟಿ ಕರೆ ಮಾಡಿ ನಿನ್ನ ಎಬ್ಬಿಸೋದು ಬೇಡ, ಫೋನ್ ಸ್ವಿಚ್ ಆಫ್ ಮಾಡ್ಕೋ. ಆದರೆ ಮರುದಿನ ಅವರಂದುಕೊಂಡಂತೆ ಬೆಳಗ್ಗೆ ಸಕ್ಕರೆ ನಿದ್ದೆಯನ್ನು ಅನುಭವಿಸಲು ಸಾಧ್ಯವಾಗಲಿಲ್ಲ. ಸ್ವಲ್ಪ ಹೊತ್ತು ಅವರಿಬ್ಬರ ಮಧ್ಯೆ ಅರ್ಥಗರ್ಭಿತವಾದ ಮೌನ ನೆಲೆಸಿತ್ತು. ನಿದ್ದೆ ಬರ್ತಿಲ್ವಾ ಕೇಳಿದ ಸುಶಾಂತ್. ನೀವು ಹೀಗೆ ತಿಗಣೆ ಥರ ಕಾಟ ಕೊಟ್ಟರೆ ನಾನು ಹೇಗೆ ನಿದ್ದೆ ಮಾಡಲಿ? ಗಂಡನ್ನ ತಿಗಣೆ ಅಂತೀಯ, ಮಾಡ್ತೀನಿ ಇರು, ನಿಂಗೆ ತಿಗಣೆ ಕಚ್ಚುತ್ತೆ, ನಾನು ನಿನ್ನ ಕಚ್ಚಿ ತಿಂದ್ಬಿಡ್ತೀನಿ ಎಂದು ಹೇಳುತ್ತಾ ಅವನು ಅವಳ ಕೆನ್ನೆಯತ್ತ ಬಾಗಿದ. ಅವಳು ಈ ಮಾತು ಹೇಳುವ ಮೊದಲೇ ಅವನು ಹೀಗೇ ಮಾಡುತ್ತಾನೆ ಎಂದು ನಿರೀಕ್ಷಿಸಿದ್ದಳು. ಆದ್ದರಿಂದ ಅವನಿಗೆ ಕಚಗುಳಿ ಇಟ್ಟಳು. ಅವನು ತಕ್ಷಣವೇ ಅವಳನ್ನು ಬಿಟ್ಟು ಬಿಟ್ಟಿದ್ದ. ಆ ಸಂದರ್ಭದ ಸದುಪಯೋಗಪಡಿಸಿಕೊಂಡು ಅಲ್ಲಿಂದ ತಪ್ಪಿಸಿಕೊಂಡು ಬೆಡ್ನಿಂದಿಳಿದು ಓಡಿದಳು. ಅವನು ದೀಪ ಬೆಳಗಿದ. ಕತ್ತಲೆಯಲ್ಲಿ ಎಲ್ಲಿ ಹೋಗ್ತಿದ್ದೀಯಾ, ಬಿದ್ಬಿಡ್ತೀಯಾ? ಅವನು ಅವಳ ಹಿಂದಿನಿಂದ ಅಟ್ಟಿಸಿಕೊಂಡು ಬಂದ. ಸ್ವಲ್ಪ ಹೊತ್ತು ಅವಳನ್ನು ಅಟ್ಟಾಡಿಸಿದ. ಅವರದು ವಿಶಾಲವಾದ ಬೆಡ್ರೂಮ್, ಆದ್ದರಿಂದ ಓಡಾಡಲು ಜಾಗವಿತ್ತು. ಅವನಿಗೆ ಅವಳು ಬೇಗ ಸಿಕ್ಕಿಬಿಡುತ್ತಿದ್ದಳು. ಆದರೂ ಬೇಕೆಂದೇ ಅವಳನ್ನು ಹಿಡಿಯದೆ ಅಟ್ಟಾಡಿಸುತ್ತಿದ್ದ. ಓಡಿ ಓಡಿ ಸುಸ್ತಾಗಿ ಎದುರು ಬಿಡುತ್ತಿದ್ದಳು ಸಂಸ್ಕೃತಿ. ಅವನು ಆಗಾಗ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದ. ಕೊನೆಗೂ ಅವನಿಗೆ ಶರಣಾಗಿ ಬಿಟ್ಟಿದ್ದಳು ಸಂಸ್ಕೃತಿ. ಶರಣಾದ ಬಳಿಕ ಅವನಲ್ಲಿ ತನ್ನನ್ನು ಕಚ್ಚಿಬಿಡುವನು ಎಂಬ ಭಯದಿಂದ ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಳು. ಸಾರಿ, ತಿಗಣೆ ಅಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ನೀವು ಕಚ್ಚಬಾರ್ದು, ನನಗೆ ನೋವಾಗುತ್ತೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅದು ಮಾತಾಡೋ ಮೊದಲು ಯೋಚನೆ ಮಾಡಬೇಕಾಗಿತ್ತು ನೀನು. ನಾನೇನು ಕಾಟ ಕೊಟ್ಟೆ ನಿಂಗೆ? ಪ್ರೀತಿಯಿಂದ ನಿನ್ನನ್ನು ಅಪ್ಕೊಂಡು ಮಲಗಿದ್ದೆ, ಬೇರೇನೂ ಮಾಡಿಲ್ಲ ನಾನು. ಆದರೂ ತಿಗಣೆ ಅಂತೀಯಲ್ಲ ನನ್ನ. ಈಗ ನಿನ್ನ ಸುಮ್ಮನೆ ಬಿಟ್ಬಿಡ್ಬೇಕು ಅಂದರೆ ಬಿಟ್ಬಿಡ್ತೀನ? ನೀನಾಗಿ ನೀನೇ ನನ್ನ ಟೆಂಪ್ಟ್ ಮಾಡ್ತಾ ಇದ್ದೀಯಾ? ನೀನು ತುಂಬ ಸ್ವೀಟಾಗಿದ್ದೀಯಾ. ಸ್ವೀಟ್ ಎದುರಲ್ಲಿಟ್ಟು ತಿನ್ನಬೇಡ ಅಂದರೆ ತಿಂದೇ ಇರೋದಕ್ಕೆ ಆಗುತ್ತಾ? ಅಲ್ಲದೆ ಊಟ ಮಾಡಿ ತುಂಬ ಹೊತ್ತಾಯಿತು, ನನಗೆ ತುಂಬ ಹಸಿವು. ನೀನಾಗಿ ನೀನೇ ಆಪತ್ತನ್ನು ಆಹ್ವಾನ ಮಾಡಿಕೊಂಡು ಬಿಟ್ಟಿದ್ದೀಯಾ. ಅವನ ಕಣ್ಣುಗಳಲ್ಲಿ ತುಂಟತನ ಮಿಂಚುತ್ತಿತ್ತು. ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು. ಹಗಲಿಡೀ ಅವನ ಕೈಗೆ ಸಿಕ್ಕದ್ದನ್ನು ಈಗ ತೀರಿಸಿಕೊಳ್ಳುತ್ತಿದ್ದ. ಪ್ಲೀಸ್ ಸುಶಾಂತ್, ಬೇಡ. ನೀವು ನನ್ನ ತಿಂದರೆ ನಮ್ಮಪ್ಪಂಗೆ ಉತ್ತರ ಕೊಡಬೇಕಾಗುತ್ತೆ. ಅವಳು ಅಪ್ಪನ ಮುದ್ದಿನ ಮಗಳು ಎಂದು ಅವನಿಗೂ ಗೊತ್ತಿತ್ತು. ಹಾಗೆ ಹೇಳಿ ಅವನನ್ನು ಹೆದರಿಸಲು ನೋಡುತ್ತಿದ್ದಳು. ಅವನು ತನ್ನನ್ನು ತಿನ್ನುವುದಿಲ್ಲ ಎಂದು ಅವಳಿಗೂ ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ ಕಚ್ಚಬಹುದು ಎಂದು ಅಂದುಕೊಂಡಿದ್ದಳು. ಮಾವ ನಿನ್ನ ನನ್ನ ಕೈಗೆ ಕೊಟ್ಟಾಯಿತು. ಈ ಹುಡುಗಿನ ನಿನ್ನ ಕೈಯಲ್ಲಿ ಇಟ್ಟಿದ್ದೀನಿ, ಏನು ಬೇಕಾದರೂ ಮಾಡ್ಕೊ ಅಂತಾನೆ ಕೊಟ್ಟಿದ್ದು ನನಗೆ. ನಾನೇನು ಮಾಡಿದರೂ ಯಾರೂ ನನ್ನ ಪ್ರಶ್ನೆ ಮಾಡಲ್ಲ. ಹೋಗಿ ಹೋಗಿ ನನ್ನ ಕೈಲಿ ಸಿಕ್ಕಾಕೊಂಡು ಬಿಟ್ಟಿದ್ದೀಯಾ, ಈಗ ಅನುಭವಿಸು. ಈ ಮಿಲ್ಕ್ ಬ್ಯೂಟಿನ ಎಲ್ಲಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಲಿ ಎಂದು ಹೇಳುತ್ತಾ ಅವಳ ಕೆನ್ನೆ ಸಮೀಪ ತನ್ನ ತುಟಿಯನ್ನು ತಂದ. ನಿಮ್ಮ ಹಸಿವಿಂಗ್ಸೋಕೆ ಕೆಳಗೆ ಫ್ರಿಜ್ಜಲ್ಲಿ ಹಣ್ಣಿದೆ, ಕಟ್ ಮಾಡಿ ತಂದು ಕೊಡ್ತೀನಿ. ನನ್ನ ತಿನ್ನೋದು ಬೇಡ. ಪ್ಲೀಸ್ ಸುಶಾಂತ್, ನನ್ನ ಬಿಟ್ಬಿಡಿ. ನನಗೆ ಈಗ ತುಂಬ ಆಯಾಸವಾಗಿದೆ, ನಿದ್ದೆ ಬರ್ತಾ ಇದೆ. ಅವನ ಬಳಿ ಅಂಗಲಾಚಲಾರಂಭಿಸಿದಳು ಸಂಸ್ಕೃತಿ. ಬಳಿಕ ಗಂಟೆ ನೋಡಿಕೊಂಡಳು. ಗಂಟೆ 1 ಕಳೆದಿತ್ತು. ಆ ಹಣ್ಣು ಬೇಡ ನನಗೆ. ನನ್ನ ಹಸಿವು ಇಂಗ್ಸೋಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಬೇಕಿರೋದು ಈ ಹಣ್ಣು. ಇನ್ಮುಂದೆ ನನ್ನ ಹತ್ರ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡು. ಈಗ ತಪ್ಪು ಮಾತಾಡಿ ಬಿಟ್ಟಿದ್ದೀಯಾ, ಶಿಕ್ಷೆ ಅಂತೂ ಇದ್ದೇ ಇದೆ. ಆಯಿತು, ಇನ್ಮುಂದೆ ನಿಮ್ಮ ಹತ್ರ ಅಳೆದು ತೂಗಿ ಮಾತಾಡ್ತೀನಿ. ನಿಮ್ಮದು ತುಂಬ ವಿಶಾಲವಾದ ಮನಸ್ಸು ಸಾರ್. ಇದೊಂದು ಸರ್ತಿ ನನ್ನ ಕ್ಷಮಿಸಿಬಿಡಿ. ಈಗ ಮಾಡಿರೋ ತಪ್ಪಿಗೆ ಅವನೆಲ್ಲಿ ಕಚ್ಚಿಬಿಡುತ್ತಾನೋ ಎಂದು ಕಣ್ಣು ಮುಚ್ಚಿಕೊಂಡಳು. ಸುಶಾಂತ್ ಸಂಸ್ಕೃತಿಯನ್ನು ಬಿಗಿದಪ್ಪಿಕೊಂಡ. ಸಂಸ್ಕೃತಿ ಸುಸ್ತಾಗಿ ಬಿಟ್ಟಿದ್ದಳು. ಅವಳ ಎದೆ ಏರಿಳಿಯುತ್ತಿತ್ತು. ಅವಳ ಹಣೆಯಲ್ಲಿ ಬೆವರ ಹನಿಗಳು ಸಾಲುಗಟ್ಟಿದ್ದವು. ಮುಖದಲ್ಲಿ ಆಯಾಸ ಎದ್ದು ಕಾಣುತ್ತಿತ್ತು. ಇಂದು ಅವಳನ್ನು ಬಿಡುವ ಇರಾದೆ ಅವನಿಗೂ ಇರಲಿಲ್ಲ. ಸಿಕ್ಕಿರುವ ಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಳಲು ಅವನು ಕಾಯುತ್ತಾ ಕುಳಿತಿದ್ದ. ಸುಶಾಂತ್ ತನ್ನ ಮುಖವನ್ನು ಸಂಸ್ಕೃತಿಯ ಕೆನ್ನೆಯ ಬಳಿ ತಂದಾಗ ಅವಳು ಗಟ್ಟಿಯಾಗಿ ಕಿರುಚಿದಳು. ಸುಶಾಂತ್ ಅವನು ಹೇಳಿದ್ದನ್ನು ಮಾಡಿಯೇ ತೀರಿಸುತ್ತಾನೆ. ಹಾಗೆ ಸಂಸ್ಕೃತಿಯ ಕಣ್ಣಲ್ಲಿ ಒಂದು ಹನಿ ನೀರು ಕಾಣಲು ಅವನಿಗೆ ಇಷ್ಟವಿಲ್ಲ. ಮತ್ತೆ ಅವನಿಂದಾಗಿ ಅವಳು ಕಣ್ಣೀರು ಹಾಕುವಂತಾಗುತ್ತದಾ? ಸಂಸ್ಕೃತಿ ಅವನನ್ನು ತಿಗಣೆಗೆ ಹೋಲಿಸಿಬಿಟ್ಟಿದ್ದಳು. ಸುಶಾಂತ್ ಸಂಸ್ಕೃತಿಯನ್ನು ಏನು ಮಾಡುತ್ತಾನೆ? ಮರುದಿನ ಭಾನುವಾರವಾದರೂ ಅವನು ಆಸೆಪಟ್ಟಂತೆ ಬೆಳಗಿನ ಸಕ್ಕರೆ ನಿದ್ದೆಯನ್ನು ಸವಿಯಲು ಸಾಧ್ಯವಾಗುವುದಿಲ್ಲ. ಅದಕ್ಕೆ ಅಡ್ಡಿ ಬಂದವರಾರು ಮತ್ತು ಯಾಕೆ ತಿಳಿಯಲು ಮುಂದಿನ ಸಂಚಿಕೆಯನ್ನು ವೀಕ್ಷಿಸಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.